ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಪ್ರಧಾನಮಂತ್ರಿ ಜನೌಷಧ ಕೇಂದ್ರ 2008ರಲ್ಲಿ ಇದ್ದಂಥ ಜನ ಔಷಧಿ ಯೋಜನೆಯನ್ನು 2018ರಲ್ಲಿ ಪ್ರಧಾನಮಂತ್ರಿ ಜನೌಷಧ ಕೇಂದ್ರ ಅಂತ ಮರುನಾಮಕರಣ ಮಾಡಿ ಪುನಶ್ಚೇತನಗೊಳಿಸಲಾಯಿತು. ಆದರೆ ಇತ್ತೀಚೆಗೆ ಅಂದರೆ 2025 ಮೇನಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂಥ ಸುಮಾರು 184 ಜನೌಷಧ ಕೇಂದ್ರಗಳನ್ನು ಬಂದ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿತ್ತು. ಅದಾದ ಬಳಿಕ ಈ ಒಂದು ವಿಚಾರ ಹೈಕೋರ್ಟ್ ಕೂಡ ತಲುಪಿತ್ತು. ಆದರೆ ಇದೀಗ ಧಾರವಾಡ ಪೀಠ ಒಂದು ಆದೇಶವನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಮೂಗು ತೂರಿಸುವಂಥ ಅವಶ್ಯಕತೆ ಇಲ್ಲ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಜನರ ಅಭಿವೃದ್ಧಿಗೆ ಗಮನ ಕೊಡಬೇಕಾಗಿರೋದು ಅಂತ ರಾಜ್ಯ ಸರ್ಕಾರಕ್ಕೆ ಮುಖಭಂಗವನ್ನ ಮಾಡಿದೆ. ಹಾಗಾದ್ರೆ ಸರ್ಕಾರ ಯಾಕೆ ಈ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಬೇಕು ಅಂತ ಹೇಳ್ತು? ಇದರಿಂದ ಜನರಿಗಾಗ್ತಾ ಇರೋ ಉಪಯೋಗ ಏನು ನೋಡೋಣ ಈ ವಿಡಿಯೋದಲ್ಲಿ. KRಪುರ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಈ ಔಷಧಿ ಇದು, ಬಟ್ ಕಮ್ಮಿ ಅಮೌಂಟ್ ಔಷಧಿ ಓಕೆ, ನನಗೆ ಸೆಟ್ ಆಗ್ತಾ ಇದೆ. ನನಗೆ ಮೂಕಿಂದ ಬ್ಲಡ್ ಬರ್ತಾ ಇದೆ, ಅದಕ್ಕೆ ENT ಡಾಕ್ಟರ್ ತೋರಿಸೋಣ ಬಂದಿದ್ದೆ. ಆಲ್ರೆಡಿ ನನಗೆ ಓಕೆ, ಆ ಟ್ಯಾಬ್ಲೆಟಿಂದ ನನಗೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿದೆ. ಔಟ್ಸೈಡಿಂದ ತಗೊಳ್ಳೋದಕ್ಕೆ ನನಗೆ ವಾಮಿಟ್ ಬರ್ತಾ ಇದೆ. ಆಲ್ರೆಡಿ ಕ್ಲೋಸ್ ಮಾಡಬೇಡ ಅಂತ ಹೇಳ್ತಾ ಇದೆ ಅಷ್ಟೇ. ಎಷ್ಟು ಚೆನ್ನಾಗಿ ಯೂಸ್ ಆಗ್ತಾ ಇದೆ, ಎಷ್ಟು ಬಡವ್ರಿಗೆಲ್ಲ ಕಮ್ಮಿ ರೇಟ್ ಕೊಡ್ತಾ ಇದೆಯಲ್ಲ, ಅಷ್ಟೊಂದು ಎಲ್ಲಿ ಸಿಕ್ಕಲ್ಲ ಅಲ್ಲಿ. ನಾವು ಇಲ್ಲಿ KRಪುರ ಬಂದು 5-7 ವರ್ಷ ಆಯಿತು. ಅದು ಇವಾಗ ಒಂದು 6 ಮಂತ್ಸ್ ಆಗಿರ್ಬೋದು. ಆಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಸುಮಾರು 1000ಕ್ಕೂ ಹೆಚ್ಚು ಜನೌಷಧ ಕೇಂದ್ರಗಳಿವೆ. ಆದರೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವಂಥ ಸುಮಾರು 180ಕ್ಕೂ ಹೆಚ್ಚು ಜನ ಔಷಧಿ ಕೇಂದ್ರಗಳನ್ನು ಬಂದ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಕಾರಣ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ಔಷಧಿಗಳಿಗೆ ಯಾವುದೇ ರೇಟನ್ನು ಫಿಕ್ಸ್ ಮಾಡೋದಿಲ್ಲ. ಅಂದರೆ ಉಚಿತವಾಗಿ ಔಷಧಿಗಳನ್ನು ರೋಗಿಗಳಿಗೆ ವಿತರಣೆ ಮಾಡಲಾಗುತ್ತೆ. ಹೀಗಿದ್ದಾಗ ಇಲ್ಲಿ ಜನೌಷಧಿ ಕೇಂದ್ರಗಳ ಅಗತ್ಯ ಇರೋದಿಲ್ಲ. ಹೀಗಾಗಿ ಇದನ್ನ ಬಂದ್ ಮಾಡಬೇಕು. ಯಾಕಂದ್ರೆ ಸರ್ಕಾರದ ನೀತಿ ಇರೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉಚಿತವಾಗಿ ಔಷಧಿ ಮೆಡಿಸಿನ್ಗಳನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ಆವರಣದಲ್ಲೇ ಜನೌಷಧಿ ಕೇಂದ್ರಗಳನ್ನು ತೆರೆಯೋದ್ರಿಂದ ಈ ನೀತಿಯ ವಿರುದ್ಧವಾಗಿ ನಿಂತಂತಾಗುತ್ತೆ. ಹೀಗಾಗಿ ಸರ್ಕಾರ ಇದರ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಸರ್ಕಾರಕ್ಕೆ ಈಗ ಮುಖಭಂಗ ಆಗಿರುವಂಥದ್ದು. ಆದರೆ ಈ ಒಂದು ಜನೌಷಧಿಯಿಂದ ಮಿಡಲ್ ಕ್ಲಾಸ್ಗೆ ಹಾಗೆ ಬಡ ಕುಟುಂಬಗಳಿಗೆ ಹೇಗೆಲ್ಲ ಸಹಕಾರಿಯಾಗತ್ತೆ ಗೊತ್ತಾ? ನಾವು ಸ್ಕಿನ್ ಅಲರ್ಜಿಗೋಸ್ಕರ ಬಂದಿದ್ದೆ. ಅಲ್ಲಿ ಒಳಗಡೆ ಸ್ಕಿನ್ ಡಾಕ್ಟ್ರಿಗೆ ತೋರಿಸಿದೆ. ಅವರು ಸಿಟ್ರಿಸನ್ ಮತ್ತು ಒಂದು ಆಯಿಂಟ್ಮೆಂಟ್ ಕೊಟ್ಟರು. ಅದೇ ಈ ಟ್ಯಾಬ್ಲೆಟ್ ಆಚೆನೇ ತೊಗೊಬೇಕು. ಈ ಟ್ಯಾಬ್ಲೆಟ್ ರೇಟು 247. ಇಲ್ಲಿ ತೊಗೊಂಡ್ರೆ 70 ರುಪೀಸು. ಅದೇ ನಾವು ಈ ಜನ ಸಂಜೀವಿನಿಯಲ್ಲಿ ತೊಗೊಂಡ್ಬಿಟ್ರೆ ಬೇರೆ ಆಚೆ ತೊಗೊಂಡ್ರೆ 247 ಕೊಡಬೇಕು. ಆದರೆ ಇಲ್ಲಿ ತೊಗೊಂಡ್ರೆ 70 ರುಪೀಸ್. ಅದರಿಂದ ನಮಗೆ ಈ ಜನ ಸಂಜೀವಿನಿಯಿಂದ ಉಪಯೋಗ ಆಗ್ತಾ ಇದೆ. ತುಂಬ ಲಾಸ್ ಆಗುತ್ತೆ. ಯಾಕಂದರೆ ಬಡವರು ಇರ್ತಾರೆ, ದುಡ್ಡಿರೋರು ಆಚೆ ತೊಗೊಳ್ತಾರೆ. ನಮ್ಮಂಥ ಬಡವರು ಎಲ್ಲಿ ಹೋಗ್ಬೇಕು? ಆ 247 ಕೊಡೋಕ್ಕಾಗಲ್ಲ. 1 ಶೀಟಿಗೆ 247, ಎರಡಕ್ಕೆ ಎಷ್ಟಾಗುತ್ತೆ? ಅದೇ ನಾವು 2 ಶೀಟ್ ತೊಗೊಂಡಿದ್ದೀವಿ. ಬೇಕಾದ್ರೆ ನೋಡಿರಿ 150 ಕೊಟ್ಟಿದ್ದಾರೆ. 2 ಶೀಟ್ಗೆ 150 ತೊಗೊಂಡಿದ್ದಾರೆ. ಅದಕ್ಕೆ ಬೆನಿಫಿಟ್ ಯಾರಿಗೆ? ನಮಗೆ ಆಯ್ತು ತಾನೆ. ಅವರು ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೇನಿಲ್ಲ, ಇದಕ್ಕಿಂತ ಬಡವ್ರಿಗೆ ಒಳ್ಳೆಯದೇ ಅಂತ ನಾವು ಹೇಳ್ತೀವಿ ಅಷ್ಟೇ. ಸಂಜೀವಿನಿ ಔಷಧಿಗಳಿಂದ ಬಹಳ ಬಡ ಜನರಿಗೆ ಬಹಳ ಉಪಯೋಗ ಆಗುತ್ತೆ. ಹೊರಗಡೆ ಎಲ್ಲ ಹೆಚ್ಚಿನ ಬೆಲೆ ಇರ್ತದೆ. ಇಲ್ಲಿ ಒಂದು ಅರ್ಧ ಬೆಲೆ ಇಲ್ಲ, ಮುಕ್ಕಾಲು ಬೆಲೆಗೆ ಸಿಗುತ್ತೆ. ಆದ್ದರಿಂದ ಬಡಬಗ್ಗರು ತೊಗೊಳ್ಬೋದು. ಕೂಲಿ ನಾರಿ ಮಾಡ್ಕೊಳ್ಳೋರು ಹೆಚ್ಚೆಚ್ಚು ಔಷಧಿಗಳನ್ನು ಹೊರಗಡೆ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅಂಥದ್ದು ಇದು ಒಂದು ಇರೋದ್ರಿಂದ ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ. ಆದ ಕಾರಣ ಇದನ್ನು ಯಾರು ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಎಷ್ಟೋ ಜನಗಳಿಗೆ, ಬಡವರಿಗೆ ತುಂಬ ಉಪಕಾರಿಯಾಗಿದೆ ಅನಿಸ್ತೇನೆ. ಮೇಡಮ್, ಈಗ ನೋಡಿ, ಶುಗರ್ ಮಾತ್ರೆ ನನಗಿಲ್ಲಿ ಕಮ್ಮಿಗೆ ಸಿಗುತ್ತೆ. ಆಚೆ ಹೋದರೆ 350 ರೂಪಾಯಿ. ಹೆಂಗೆ ತೊಗೊಳ್ಳೋದು ಮೇಡಮ್ ನಾವು? ಇದರಲ್ಲಾದರೆ ನನಗೊಂದು 50 ರೂಪಾಯಿನಲ್ಲಿ ಸಿಗುತ್ತೆ ಮೇಡಮ್. ಅಲ್ಲಿ ನಾನು 350 ಕೊಟ್ಟು ನುಂಗೋಕ್ಕೂ ಆಗೋಲ್ಲ, ಬದುಕೋಕ್ಕೂ ಆಗೋಲ್ಲ ಮೇಡಮ್. ಆವಾಗ ರಾಜ್ಯ ಸರ್ಕಾರದವ್ರು ಏನು ಕೊಡ್ತಾರೆ? ಡೆತ್ ಸರ್ಟಿಫಿಕೇಟ್ ಒಂದು ಕೊಡ್ತಾರೆ ಸತ್ತಾಗ. ಅದು ಬಿಟ್ಟರೆ ಏನೂ ಇಲ್ಲ. ಅದಕ್ಕೂ ಲಂಚ ತಗೊತಾರೆ. ಅದು ಏನು
ಪರ್ಮನೆಂಟ್ ಅಲ್ಲ ನಮಗೆ. ಅಂದರೆ ನೋಡಿ, ಇದರಿಂದ ನಮಗೆ ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ. ಇದನ್ನು ಮುಚ್ಚೋ ಕೆಲಸ ಬೇಡ ಮೇಡಮ್. ಬೇರೆ ಏನನ್ನ ಮಾಡ್ಕೊಳ್ಳಿ, ಯಾವ್ದಾನ ಗ್ಯಾರಂಟಿ ಯೋಜನೆಗಳನ್ನ ಅದನ್ನ ಮುಚ್ಚಿಬಿಡಲಿ, ಪರವಾಗಿಲ್ಲ. ಅದರಿಂದ ಯಾರಿಗೂ ಏನೂ ಒಳ್ಳೇದಾಗ್ತಾಯಿಲ್ಲ. ಬರೀ ದೇಶ ಸಾಲ ಆಗ್ತಾಯಿದೆ ಹೊರತು ರಾಜ್ಯ ದಿವಾಳಿ ಕಡೆ ಹೋಗ್ತಾಯಿದೆ. ಇದು ಯಾವುದೇ ಕಾರಣಕ್ಕೂ ಇದಾಗ್ತಾಯಿಲ್ಲ. ಇಂಥದನ್ನ ಉಳಿಸ್ಬೇಕು, ಬೆಳೆಸಬೇಕು. ಇದು ನಮ್ಮ ಒಂದು ಆಸೆ. ನಿಜಕ್ಕೂ ಈ ಜನೌಷಧಿ ಕೇಂದ್ರದಿಂದ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಹಾಗೆ ಬಡ ಕುಟುಂಬಗಳಿಗೆ ಸಾಕಷ್ಟು ಅನುಕೂಲ ಆಗತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಜನ ಹೇಳ್ತಾ ಇದ್ರು, ಈ ಜನೌಷಧಿ ಕೇಂದ್ರ ಇಲ್ಲದಿದ್ದರೆ ನಾವು ದುಬಾರಿ ದರ ಕೊಟ್ಟು ಯಾವುದೇ ಕಾರಣಕ್ಕೂ ಈ ಔಷಧಿಗಳನ್ನು ಖರೀದಿ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಜನೌಷಧಿ ಇರೋದ್ರಿಂದ ನಾವು ದುಬಾರಿ ಔಷಧಿಗಳನ್ನು ಕೂಡ ಕಡಿಮೆ ರೇಟಲ್ಲಿ ಖರೀದಿ ಮಾಡಿ ಸೇವನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದ್ರೆ ಎಷ್ಟೋ ಮನೆಗಳಲ್ಲಿ ಈಗ BP ಶುಗರ್ ಪೇಷಂಟ್ಸ್ ಇರ್ತಾರೆ. ಅವರು ಪ್ರತಿದಿನ ಮಾತ್ರೆಯನ್ನ ಸೇವನೆ ಮಾಡಬೇಕು. ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಅದೇ ಮಾತ್ರೆಯನ್ನ ಖಾಸಗಿ ಔಷಧಿ ಕೇಂದ್ರದಲ್ಲಿ ಖರೀದಿ ಮಾಡಿದ್ರೆ ಅವರಿಗೆ ಸಾವಿರಾರು ರೂಪಾಯಿ ಬಿಲ್ ಬರುತ್ತೆ. ಆದರೆ ಅದೇ ಔಷಧಿಯನ್ನ ಜನ ಔಷಧಿ ಕೇಂದ್ರದಲ್ಲಿ ಖರೀದಿ ಮಾಡಿದ್ರೆ ಅವರಿಗೆ 90%, 50% ಇಂದ 90% ವರೆಗೂ ರಿಯಾಯಿತಿಯಲ್ಲಿ ಅವರಿಗೆ ಔಷಧಿ ಸಿಗುವಂಥದ್ದು. ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಯಾವುದೇ ಪೆಟ್ಟು ಬೀಳಲ್ಲ. ಹೀಗಾಗಿ ಅವರು ಆರಾಮಾಗಿ ಇಲ್ಲಿ ಬಂದು ಖರೀದಿ ಮಾಡಿಕೊಂಡು ಮಾತ್ರೆಯನ್ನ ಸೇವನೆ ಮಾಡ್ಬೋದು. ಹೀಗಿದ್ದಾಗ ಇದರಿಂದ ಜನೌಷಧಿಯನ್ನ ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ, ಇದರಿಂದ ನಮಗೆ ಸಂಪೂರ್ಣವಾಗಿ ಅನುಕೂಲ ಆಗತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಇಲ್ಲಿರುವಂಥ ಅದೆಷ್ಟೋ ಜನ. ಆದರೆ ಮತ್ತೊಂದು ಕಡೆ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಯಾಕೆ ಬಂತು? ಖಾಸಗಿ ಮೆಡಿಸಿನ್ ಕೇಂದ್ರಗಳ ಒತ್ತಡಕ್ಕೆ ಮಣಿದು ಈ ಒಂದು ಆಸ್ಪತ್ರೆಯ ಆವರಣದಲ್ಲಿರುವಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅಂತ ಆದೇಶ ಏನಾದರೂ ಮಾಡ್ತಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸುದ್ದಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಚಂದನ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.